ರಾಷ್ಟ್ರೀಯ ಸುದ್ದಿಗಳಿಗೆ ಸ್ವಾಗತ. ನಾನು ರಂಜಿತಾ ರೇವಣ್ಣ. ನೆಹರು ದಾಖಲೆ ಮುರಿದು ಇತಿಹಾಸವನ್ನ ಸೃಷ್ಟಿಸಲು ಮುಂದಾಗುತ್ತಾರೆ ಮೋದಿ ಅವರು. ಏಕೈಕ ರಾಜ್ಯಸಭಾ ಸ್ಥಾನವನ್ನ ಮಿತ್ರ ಕಾಂಗ್ರೆಸ್ಗೆ ತ್ಯಾಗ ಮಾಡಿದೆ ಟಿವಿಕೆ. ಸೋತ ಬೆನ್ನಲ್ಲೇ ರುದ್ರಾವತಾರ ತಾಳಿದೆ ಡಿಎಂಕೆ. ಇನ್ನು ಪಾಕ್ಗೆ ಬಿಸಿ ಮುಟ್ಟಿಸಲು ಭಾರತ ಮತ್ತೆ ರೆಡಿ ಆಗಿದೆ. ಇತ್ತ ಯೋಗಿಜಿಗೆ ಗಡಗಡ ನಡುಗುತ್ತಾರೆ ರೌಡಿ ಶೀಟರ್ಗಳು. ಮತ್ತೊಂದು ಕಡೆ ದೀದಿ ಕೋಟೆಯ ಹೊಸ ಪವರ್ ಹೌಸ್ ಎಂಟ್ರಿ ಕೊಟ್ಟಿದೆ. ಸೊ ಇದೇ ರೀತಿಯಾಗಿ ದೇಶದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಜೂನ್ 10ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ದೀರ್ಘಕಾಲ ನಿರಂತರ ಅಧಿಕಾರ ನಡೆಸಿದ ಭಾರತದ ಪ್ರಧಾನಿ ಎಂಬ ಹೊಸ ದಾಖಲೆ ಬರೆಯಲು ಸಜ್ಜಾಗುತ್ತಾರೆ. ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ 4398 ದಿನಗಳ ದಾಖಲೆಯನ್ನ ಮುರಿದು 4399 ದಿನಗಳ ನಿರಂತರ ಸೇವೆಯ ಮೈಲುಗಲ್ಲು ತಲುಪಲಿದ್ದಾರೆ. ಮೇ 26, 2014ರಂದು ಮೊದಲ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಮೋದಿ ಅವರು ಜೂನ್ 10, 2026ರಂದು 4399 ದಿನಗಳ ನಿರಂತರ ಅಧಿಕಾರಾವಧಿಯನ್ನ ಪೂರೈಸಲಿದ್ದಾರೆ. ಇನ್ನು ಇದೇ ರೀತಿಯಾಗಿ ಭಾರತದ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಅತ್ಯಂತ ದೀರ್ಘಕಾಲ ಸೇವೆ ಸಲ್ಲಿಸಿದ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಲಿದ್ದಾರೆ. ನೆಹರು ಅವರು 1952ರ ಮೇ 13ರಂದು ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿ ಮೇ 27, 1964ರವರೆಗೆ ಒಟ್ಟು 4398 ದಿನಗಳ ಕಾಲ ನಿರಂತರವಾಗಿ ಸೇವೆ ಸಲ್ಲಿಸಿದ್ರು. ಈ ದಾಖಲೆಯು ಕಳೆದ 64 ವರ್ಷಗಳಿಂದಲೂ ಅಚ್ಚಳಿಯದೆ ಉಳಿದಿತ್ತು. ಇದಕ್ಕೂ ಮುನ್ನ ಮೋದಿ ಅವರು ಜುಲೈ 25, 2025ರಂದು ಮತ್ತೊಂದು ಮೈಲುಗಲ್ಲು ದಾಟಿದ್ದರು. ಆ ದಿನ ಅವರು 4077 ದಿನಗಳೊಂದಿಗೆ ಮೂರನೇ ಅತ್ಯಂತ ದೀರ್ಘಕಾಲ ಸೇವೆ ಸಲ್ಲಿಸಿದ ಪ್ರಧಾನಿ ಇಂದಿರಾ ಗಾಂಧಿ ಅವರ ದಾಖಲೆಯನ್ನ ಹಿಂದಿಕ್ಕಿದ್ದರು. ಇಂದಿರಾ ಗಾಂಧಿ ಅವರು ಜನವರಿ 24, 1966ರಿಂದ ಮಾರ್ಚ್ 24, 1977ರವರೆಗೆ ಸುಮಾರು 11 ವರ್ಷ 2 ತಿಂಗಳ ಕಾಲ ನಿರಂತರ ಅಧಿಕಾರವನ್ನ ನಡೆಸಿದ್ರು. ಇನ್ನು ಇದೇ ರೀತಿಯಾಗಿ ಪ್ರಧಾನಿ ಮೋದಿ ಅವರು ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡಲಿದ್ದಾರೆ. ತಮಿಳುನಾಡಿನ ರಾಜಕೀಯದಲ್ಲಿ ನಡೆದ ಪ್ರಮುಖ ಬೆಳವಣಿಗೆಯಲ್ಲಿ ರಾಜ್ಯಸಭೆಯ ಏಕೈಕ ಸ್ಥಾನವನ್ನ ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟುಕೊಟ್ಟ ಮುಖ್ಯಮಂತ್ರಿ ವಿಜಯ್ ಅವರ ಟಿವಿಕೆ ತನ್ನ ಮೈತ್ರಿಯನ್ನ ಗಟ್ಟಿ ಮಾಡಿಕೊಂಡಿದೆ. ಈ ನಿರ್ಧಾರವು ತಮಿಳುನಾಡಿನಲ್ಲಿ ಟಿವಿಕೆ ಸರ್ಕಾರದ ಸ್ಥಿರತೆಗೆ ಕಾಂಗ್ರೆಸ್ ಬೆಂಬಲ ನಿರ್ಣಾಯಕವಾಗಿದ್ದು ಅದಕ್ಕೆ ಪ್ರಮುಖ ಉತ್ತೇಜನ ನೀಡುವ ನಿರ್ಧಾರವೆಂದು ಪರಿಗಣಿಸಲಾಗುತ್ತಿದೆ. ಆಡಳಿತ ಪಕ್ಷವು ಸ್ವಂತವಾಗಿ ಬಹುಮತದ ಕೊರತೆಯನ್ನು ಎದುರಿಸುತ್ತಿರುವಾಗ ಕಾಂಗ್ರೆಸ್ನ 5 ಶಾಸಕರು ಸರ್ಕಾರವನ್ನು ಉಳಿಸಿಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಟಿವಿಕೆ ಮುಖ್ಯಸ್ಥ ಸಿಎಂ ವಿಜಯ್ ಅವರನ್ನ ಹಿರಿಯ ನಾಯಕ ತಮಿಳುನಾಡು ಕಾಂಗ್ರೆಸ್ ಉಸ್ತುವಾರಿ ಗಿರೀಶ್ ಚೋಡಂಕರ್ ಭೇಟಿಯಾಗಿ ಚರ್ಚೆ ನಡೆಸಿದ ಬಳಿಕ ಈ ಬೆಳವಣಿಗೆ ನಡೆದಿದೆ. ಕಾಂಗ್ರೆಸ್ ಕಾರ್ಯತಂತ್ರಜ್ಞ ಪ್ರವೀಣ್ ಚಕ್ರವರ್ತಿ ಪಕ್ಷದ ಅಭ್ಯರ್ಥಿಯಾಗಿ ಹೊರಹೊಮ್ಮಬಹುದು ಎಂಬ ಮಾತುಗಳು ರಾಜಕೀಯ ವಲಯಗಳಲ್ಲಿ ಕೇಳಿಬರುತ್ತಿದೆ. ಇನ್ನು ತಮಿಳುನಾಡಿನ ರಾಜಕೀಯ ಚಿತ್ರಣವನ್ನ ಬದಲಾಯಿಸಿದ ಕಾಂಗ್ರೆಸ್ ಟಿವಿಕೆ ಮೈತ್ರಿಕೂಟವನ್ನ ರೂಪಿಸುವಲ್ಲಿ ಚಕ್ರವರ್ತಿ ಸಹಾಯ ಮಾಡಿದ್ರು. ತಮಿಳುನಾಡು ವಿಧಾನಸಭೆಗೆ ಆಯ್ಕೆಯಾದ ನಂತರ ಎಐಎಡಿಎಂಕೆ ನಾಯಕ ಸಿವಿ ಷಣ್ಮುಗಂ ಅವರು ಸಂಸತ್ತಿಗೆ ರಾಜೀನಾಮೆ ನೀಡಿದ ನಂತರ ರಾಜ್ಯಸಭಾ ಸ್ಥಾನ ಖಾಲಿಯಾಗಿದೆ. ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ನಟ ದಳಪತಿ ವಿಜಯ್ ಅವರ ಟಿವಿಕೆ ಪಕ್ಷ ಭರ್ಜರಿ ಜಯಬೇರಿ ಬಾರಿಸಿ ಅಧಿಕಾರ ಹಿಡಿದಿರುವುದು ಈಗಾಗಲೇ ಇಡೀ ದೇಶಾದ್ಯಂತ ಭಾರಿ ಸಂಚಲನ ಮೂಡಿಸಿದೆ. ಆದರೆ ಈ ಹೀನಾಯ ಸೋಲಿನ ಬೆನ್ನಲ್ಲೇ ಸ್ಟಾಲಿನ್ ನೇತೃತ್ವದ ಡಿಎಂಕೆ ಪಕ್ಷದಲ್ಲಿ ಈಗ ಆಂತರಿಕ ಜಗಳ ಭೀಕರವಾಗಿ ಬೀದಿಗೆ ಬಂದಿದೆ. ಚುನಾವಣೆಯಲ್ಲಿನ ಸೋಲಿಗೆ ನಮ್ಮದೇ ಪಕ್ಷದ ಕಾರ್ಯಕರ್ತರೇ ಕಾರಣ ಅಂತ ಡಿಎಂಕೆ ಮಾಜಿ ಸಚಿವ ಆರ್ ಮೂರ್ತಿ ನೇರವಾಗಿಯೇ ಗುಡುಗುತ್ತಾರೆ. ಮಧುರೈ ಪೂರ್ವ ವಿಧಾನಸಭಾ ಕ್ಷೇತ್ರದಿಂದ ಸತತ 3 ಬಾರಿ ಶಾಸಕರಾಗಿದ್ದ ಆರ್ ಮೂರ್ತಿಯವರು ಈ ಬಾರಿ ದಳಪತಿ ವಿಜಯ್ ಅವರ ಟಿವಿಕೆ ಪಕ್ಷದ ಅಭ್ಯರ್ಥಿ ಎಸ್ ಕಾರ್ತಿಕೇಯನ್ ಎದುರು 16,500ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಭಾರಿ ಸೋಲು ಕಂಡಿದ್ದಾರೆ. ಜೂನ್ 3ರಂದು ನಡೆದ ಪಕ್ಷದ ಪರಾಮರ್ಶನಾ ಸಭೆಯಲ್ಲಿ ಸೋಲಿನ ಬಗ್ಗೆ ಮೂರ್ತಿ ಮಾತನಾಡುತ್ತಿರುತ್ತಾರೆ. ಈ ವೇಳೆ ಪಕ್ಷದ ಕಾರ್ಯಕರ್ತರು ಚಪ್ಪಾಳೆ ತಟ್ಟಿದಾಗ ತೀವ್ರ ಹತಾಶೆಗೊಂಡ ಮಾಜಿ ಸಚಿವರು ಮುಂದುವರಿಯಿರಿ ಮತ್ತು ಸೋಲಿಗೆ ಚಪ್ಪಾಳೆ ತಟ್ಟಿರಿ ಅಂತ ವೇದಿಕೆಯಲ್ಲೇ ಕಾರ್ಯಕರ್ತರಿಗೆ ಕಠಿಣವಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಸದ್ಯ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗ್ತಾ ಇದೆ. ತಮಿಳುನಾಡಿನ ವಿಧಾನಸಭಾ ಚುನಾವಣೆಯಲ್ಲಿ ದಳಪತಿ ವಿಜಯ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದರೂ ರಾಜ್ಯ ರಾಜಕೀಯದಲ್ಲಿ ಈಗ ಅಣ್ಣಾಮಲೈ ಅವರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅಣ್ಣಾಮಲೈ ಬಿಜೆಪಿ ಪಕ್ಷದಲ್ಲೇ ಮುಂದುವರಿಯುತ್ತಾರೆ ಅಥವಾ ಹೊಸ ರಾಜ್ಯಕ್ಕೆ ಹಾದಿ ಹಿಡಿಯುತ್ತಾರೆ ಎಂಬ ಪ್ರಶ್ನೆ ರಾಜಕೀಯ ವಲಯದಲ್ಲಿ ಭಾರಿ ಕುತೂಹಲ ಮೂಡಿಸಿದೆ. ಇಂದು ಅವರ 42ನೇ ಜನ್ಮದಿನವಾಗಿದ್ದು ಇದೇ ದಿನ ಮಹತ್ವದ ರಾಜಕೀಯ ಘೋಷಣೆ ಮಾಡುವ ಸಾಧ್ಯತೆ ಇದೆ ಎಂಬ ಚರ್ಚೆಗಳು ಜೋರಾಗಿವೆ. ಜೂನ್ 2ರಂದು ದೆಹಲಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ ಬಳಿಕ ಈ ಊಹಾಪೋಹಗಳು ಮತ್ತಷ್ಟು ಬಲ ಪಡ್ಕೊಂಡಿದೆ. ಇನ್ನು ಬಿಜೆಪಿ ರಾಷ್ಟ್ರೀಯ ನಾಯಕತ್ವದೊಂದಿಗೆ ನಡೆದ ಮಾತುಕತೆಯಲ್ಲಿ ಅಣ್ಣಾಮಲೈ ರಾಜೀನಾಮೆ ಪತ್ರ ಸಲ್ಲಿಸಿದ್ದಾರೆ ಎಂಬ
ವರದಿಗಳು ಹರಿದಾಡುತ್ತಿವೆ. ಆದ್ರೆ ಈ ಬಗ್ಗೆ ಈವರೆಗೂ ಕೂಡ ಯಾವುದೇ ಅಧಿಕೃತ ಮಾಹಿತಿ ಹೊರಬಿದ್ದಿಲ್ಲ. ಅಣ್ಣಾಮಲೈ ಅವರನ್ನ ರಾಜ್ಯ ಘಟಕದ ಅಧ್ಯಕ್ಷ ಸ್ಥಾನದಿಂದ ಬದಲಿಸಿ ನಯನಾ ನಾಗೇಂದ್ರನ್ ಅವರನ್ನ ನೇಮಿಸಿರುವುದು ಹಾಗೂ ಬಿಜೆಪಿ ಎಐಎಡಿಎಂಕೆ ಮೈತ್ರಿ ಪುನಃ ಜಾರಿಯಾಗಿರುವುದು ಅವರ ಭವಿಷ್ಯದ ಬಗ್ಗೆ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಇನ್ನು ಸದ್ಯ ಅವರ ಪರವಾಗಿ ಪೋಸ್ಟರ್ಗಳು ಕೂಡ ಬಹಳಷ್ಟು ರಾರಾಜಿಸ್ತಿರುವಂತದ್ದು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅವರಿಗೆ ಬಹಳಷ್ಟು ಸಪೋರ್ಟ್ ಕೂಡ ಸಿಗ್ತಾ ಇರುವಂತದ್ದು. ಸದ್ಯ ನೋಡೋಣ ಅವರ ರಾಜೀನಾಮೆ ಬಗ್ಗೆ. ಇಲ್ಲಿವರೆಗೂ ಕೂಡ ಅಣ್ಣಾಮಲೈ ಯಾವುದೇ ಒಂದು ಘೋಷಣೆಯ ಮಾಡೋದಾಗ್ಲಿ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಅನ್ನ ಹಾಕೋದಾಗ್ಲಿ ಯಾವುದು ಕೂಡ ಹಾಕಿಲ್ಲ. ಮುಂದೆ ಹೊಸ ಪಕ್ಷವನ್ನ ಸ್ಥಾಪನೆ ಮಾಡ್ತಾರ ಅಥವಾ ನಿಜಕ್ಕೂ ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋದು ಅಧಿಕೃತ ಮಾಹಿತಿ ಬರುತ್ತಾ ಇದನ್ನೆಲ್ಲವನ್ನ ಕೂಡ ಕಾದು ನೋಡಬೇಕಿದೆ. ಪಶ್ಚಿಮ ಬಂಗಾಳ ರಾಜಕಾರಣದಲ್ಲಿ ಭಾರಿ ಸಂಚಲನ ಉಂಟಾಗಿತ್ತು. ತೃಣಮೂಲ ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟನೆಗೊಂಡಿದ್ದ ಬಂಡಾಯ ಶಾಸಕ ರಿತಬ್ರತ ಬ್ಯಾನರ್ಜಿ ಅವರಿಗೆ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕನ ಸ್ಥಾನ ಸಿಕ್ಕಿದೆ. ಹಲವು ದಿನಗಳಿಂದ ನಡೆಯುತ್ತಿದ್ದಂತ ರಾಜ್ಯಕ್ಕೆ ಕುತೂಹಲಗಳಿಗೆ ತೆರೆ ಬಿದ್ದಿತ್ತು. ಸ್ಪೀಕರ್ ಅವರು ರಿತಬ್ರತ ಬ್ಯಾನರ್ಜಿ ನೇತೃತ್ವದ ಗುಂಪನ್ನ ಅಧಿಕೃತವಾಗಿ ಮಾನ್ಯ ಮಾಡಿದ್ದಾರೆ. ಕೋಲ್ಕತ್ತಾದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ರಿತಬ್ರತ ಬ್ಯಾನರ್ಜಿ ಅವರು ತಮಗೆ ಸದ್ಯ 58 ಶಾಸಕರ ಬೆಂಬಲವಿದ್ದು ಟಿಎಂಸಿ ಚಿಹ್ನೆಯಡಿ ಗೆದ್ದಿರುವ ಇಬ್ಬರು ಪ್ರಮುಖ ನಾಯಕರು ಕೂಡ ಹೊರಗಿನಿಂದ ತಮಗೆ ಬೆಂಬಲ ಸೂಚಿಸಿದ್ದಾರೆ ಎಂದು ಪ್ರಕಟಿಸಿದ್ರು. ಇದೇ ವೇಳೆ ಮಾತನಾಡಿದಂತ ಅವರು ತಮ್ಮ ಈ ಹೋರಾಟ ವೈಯಕ್ತಿಕ ಹಿತಾಸಕ್ತಿಗಳ ವಿರುದ್ಧದ ಒಗ್ಗಟ್ಟಿನ ಹೋರಾಟವಾಗಿದೆ ಅಂತ ತಿಳಿಸಿದ್ರು. ಅಲ್ಲದೆ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ತಮಗೆ ಮುಖ್ಯ ಸಲಹೆಗಾರರಾಗಿ ಇರಬೇಕೆಂದು ಅಂತ ಇದೇ ಸಂದರ್ಭದಲ್ಲಿ ಆಶಯವನ್ನ ವ್ಯಕ್ತಪಡಿಸಿದ್ರು. ಅಂದ್ರೆ ಇದು ಈ ಹಿಂದೆ ಮಾತಾಡಿದಂತ ಮಾತುಗಳು. ಈ ಹೊಸ ಬೆಳವಣಿಗೆಯ ಬೆನ್ನಲ್ಲೇ ವಿಧಾನಸಭೆಯಲ್ಲಿ ಇದುವರೆಗೆ ಬೀಗ ಹಾಕಲಾಗಿದ್ದಂತ ವಿರೋಧ ಪಕ್ಷದ ನಾಯಕರ ಕೊಠಡಿಯನ್ನ ರಿತಬ್ರತ ಬ್ಯಾನರ್ಜಿ ಅವರಿಗಾಗಿ ಮುಕ್ತಗೊಳಿಸಲಾಗಿದೆ. ತಮ್ಮ ಹೊಸ ತಂಡದಲ್ಲಿ ಅಮ್ರುಜ್ನ ಮಾನ್ ಅವರನ್ನ ಮುಖ್ಯ ಸಚೇತಕರನ್ನಾಗಿ ಮತ್ತು ಜಾವೇದ್ ಅಹಮದ್ ಖಾನ್, ಸಂದೀಪನ್ ಸಹಾ, ಶಿವ್ಲಿ ಸಹಾ ಮತ್ತು ಸಬೀನಾ ಯಾಸ್ಮಿನ್ ಅವರನ್ನ ಉಪನಾಯಕರನ್ನಾಗಿ ನೇಮಕ ಮಾಡಿರೋದಾಗಿ ಅವರು ಘೋಷಣೆ ಮಾಡಿದ್ದಾರೆ. ಸಿಎಂ ಸುವೇಂದು ಅಧಿಕಾರಿ ನೇತೃತ್ವದ ಬಂಗಾಳ ಸರ್ಕಾರ ಭಾರತೀಯ ಕ್ರಿಕೆಟ್ ದಂತಕತೆ ಸೌರವ್ ಗಂಗೂಲಿ ಅವರಿಗೆ ನೀಡಿದಂತ ಭದ್ರತೆಯನ್ನ ಕಡಿತಗೊಳಿಸಿದೆ. ಮೂಲಗಳ ಪ್ರಕಾರ ಗಂಗೂಲಿ ಅವರಿಗೆ ನೀಡಿದಂತ ಭದ್ರತೆಯನ್ನ ಝೆಡ್ ಶ್ರೇಣಿಯಿಂದ ವೈ ಶ್ರೇಣಿಗೆ ಇಳಿಸಿದೆ. ಸಮಗ್ರ ಭದ್ರತಾ ಮರು ಮೌಲ್ಯಮಾಪನದ ನಂತರ ರಾಜ್ಯದ ಭದ್ರತಾ ವಿಭಾಗ ಈ ನಿರ್ಧಾರ ತೆಗೆದುಕೊಂಡಿದೆ ಎನ್ನಲಾಗಿದೆ. ಗಂಗೂಲಿ ಅವರ ಭದ್ರತೆಯನ್ನ 2023ರಲ್ಲಿ ವೈ ಶ್ರೇಣಿಯಿಂದ ಝೆಡ್ ಕೆಟಗರಿಗೆ ಇರಿಸಲಾಗಿತ್ತು. ಈ ಹಿಂದೆ ವೈ ಶ್ರೇಣಿ ಭದ್ರತಾ ಅಡಿಯಲ್ಲಿ ಗಂಗೂಲಿ ಅವರಿಗೆ ವಿಶೇಷ ದಳದ 3 ಪೊಲೀಸರನ್ನ ನಿಯೋಜನೆ ಮಾಡಲಾಗಿತ್ತು. ಅವರ ಬೆಹಾಲ ನಿವಾಸದ ಭದ್ರತಾ ದೃಷ್ಟಿಯಿಂದ 3 ಜನ ವಿಶೇಷ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿತ್ತು. ಬಳಿಕ ಝೆಡ್ ಶ್ರೇಣಿ ಭದ್ರತಾ ವ್ಯವಸ್ಥೆಯಲ್ಲಿ 8 ರಿಂದ 10 ಪೊಲೀಸ್ ಸಿಬ್ಬಂದಿಯನ್ನ ನೇಮಕ ಮಾಡಲಾಗಿತ್ತು. ಇದೀಗ ಈ ಭದ್ರತಾ ವ್ಯವಸ್ಥೆಯನ್ನ ವಾಪಸ್ ಪಡೆಯಲಾಗಿದ್ದು ವೈ ಕೆಟಗರಿಗೆ ಇಳಿಸಲಾಗಿದೆ. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಝೀರೋ ಟಾಲರೆನ್ಸ್ ನೀತಿ ಮತ್ತು ಕಠಿಣ ಕಾನೂನು ಕ್ರಮಗಳ ಪರಿಣಾಮ ಅಪರಾಧ ಲೋಕದಲ್ಲಿ ಯಾವ ಮಟ್ಟದ ಭಯ ಮೂಡಿದೆ ಎಂಬುದಕ್ಕೆ ಗಾಜಿಯಾಬಾದ್ನಲ್ಲಿ ನಡೆದಂತ ಒಂದು ಘಟನೆ ಸಾಕ್ಷಿಯಾಗಿದೆ. ಜಿಲ್ಲೆಯ 150ಕ್ಕೂ ಹೆಚ್ಚು ರೌಡಿ ಶೀಟರ್ಗಳು ಪೊಲೀಸರ ಮುಂದೆ ಹಾಜರಾಗಿ ಇನ್ನು ಮುಂದೆ ಯಾವುದೇ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗುವುದಿಲ್ಲ ಅಂತ ಪ್ರಮಾಣ ಮಾಡಿದ್ದಾರೆ. ಇತ್ತೀಚೆಗೆ ಗಾಜಿಯಾಬಾದ್ನಲ್ಲಿ ನಡೆದಂತ ಹದಿಹರೆಯದ ಯುವಕನ ಭೀಕರ ಹತ್ಯೆ ಪ್ರಕರಣದ ಬಳಿಕ ಪೊಲೀಸರು ಆಪರೇಷನ್ ಕ್ಲೀನ್ ಸ್ವೀಪ್ ಹೆಸರಿನ ವಿಶೇಷ ಅಭಿಯಾನ ಆರಂಭಿಸಿದ್ರು. ಟ್ರಾನ್ಸ್ ಇಂಧನ್ ವಲಯದ ಡಿಸಿಪಿ ಧವಲ್ ಜೈಸ್ವಾಲ್ ನೇತೃತ್ವದಲ್ಲಿ ಜಿಲ್ಲೆಯ ಹಳೆಯ ಅಪರಾಧಿಗಳ ಚಟುವಟಿಕೆಗಳ ಮೇಲೆ ನಿಗಾ ವಹಿಸಿ ಹಲವು ರೌಡಿ ಶೀಟರ್ಗಳನ್ನ ವಿಚಾರಣೆಗೆ ಕರೆಯಲಾಗಿತ್ತು. ಈ ವೇಳೆ ಠಾಣೆಗೆ ಆಗಮಿಸಿದ ಅಪರಾಧ ಹಿನ್ನೆಲೆಯ ವ್ಯಕ್ತಿಗಳು ಕೈಯಲ್ಲಿ ಪೋಸ್ಟರ್ ಗಳನ್ನ ಇಟ್ಕೊಂಡು ಯೋಗಿಜಿ ನಮ್ಮನ್ನು ಕ್ಷಮಿಸಿ, ಇನ್ನು ಮುಂದೆ ನಾವು ಯಾವುದೇ ಅಪರಾಧವನ್ನ ಮಾಡೋದಿಲ್ಲ ಅಂತ ಬರ್ಕೊಂಡು ಸಾರ್ವಜನಿಕವಾಗಿ ಕ್ಷಮೆಯನ್ನ ಕೇಳಿದ್ದಾರೆ. ಅಲ್ಲದೆ ಕ್ಯಾಮೆರಾಗಳ ಎದುರು ನಿಂತು ಭವಿಷ್ಯದಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳಿಂದ ದೂರ ಉಳಿಯುವುದಾಗಿ ಪ್ರಮಾಣ ಮಾಡಿದ್ದಾರೆ. ನೀವು ಇದೇ ರೀತಿಯಾಗಿ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಒಬ್ರು ನಾಯಕ ಬಂದ್ರೆ ಅಥವಾ ಇದೇ ರೀತಿಯಾಗಿ ಮೈಂಡ್ ಸೆಟ್ ಎಲ್ಲ ನಾಯಕರಿಗೂ ಕೂಡ ಬಂದ್ರೆ ಈ ಅಪರಾಧಗಳ ಸಂಖ್ಯೆ ಕಮ್ಮಿ ಆಗ್ಬಹುದೇನೋ. ಯೋಗಿ ಆದಿತ್ಯನಾಥ್ ಅವರು ಎಷ್ಟು ಪವರ್ಫುಲ್ ಅನ್ನೋದನ್ನ ಇವತ್ತು ಏನು ಈ ಒಂದು ಘಟನೆ ನಡೆದಿತ್ತು ಅದನ್ನ ತೋರಿಸ್ತಾ ಇರುವಂತದ್ದು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಬಹಳಷ್ಟು ಇದ್ರ ಬಗ್ಗೆ ಚರ್ಚೆ ಕೂಡ ಆಗ್ತಾ ಇರುವಂತದ್ದು. ಆಂಧ್ರದಲ್ಲಿ ರಾಜಕೀಯ ಶಕ್ತಿ ತೋರಿಸಿದ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಈಗ ತೆಲಂಗಾಣದ ರಾಜಕೀಯ ಅಖಾಡಕ್ಕೂ ಕಾಲಿಡುತ್ತಿದ್ದಾರೆ ಎನ್ನುವ ಮಾತು ಕೇಳಿ ಬರ್ತಾ ಇದೆ. ಪವನ್ ಕಲ್ಯಾಣ್ ಅವರ ಹೊಸ ಘೋಷಣೆ ಇದೀಗ ತೆಲುಗು ರಾಜ್ಯಗಳ ರಾಜಕೀಯದಲ್ಲಿ ಭಾರಿ ಸಂಚಲನ ಸೃಷ್ಟಿಸಿದ್ದು ಹೊಸ ರಾಜಕೀಯ ಸಮೀಕರಣಗಳ ಚರ್ಚೆಗೆ ವೇದಿಕೆ ಸಿದ್ಧವಾಗಿದೆ ಅಂತ ಹೇಳಲಾಗ್ತಾ ಇದೆ. ಆಂಧ್ರದಲ್ಲಿ ಜನಸೇನಾ ಇದೆ, ಆದ್ರೆ ತೆಲಂಗಾಣದಲ್ಲಿ ಏನಿಲ್ಲ ಎಂಬ ಮಾತಿಗೆ ಈಗ ಹೊಸ ತಿರುವು ಸಿಗುವ ಲಕ್ಷಣಗಳು ಕಾಣಿಸ್ತಾ ಇದೆ. ಹೈದರಾಬಾದ್ನ ಜುಬಿಲಿ ಹಿಲ್ಸ್ ನಲ್ಲಿರುವ ತಮ್ಮ ನಿವಾಸದ ಬಳಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಪವನ್ ಕಲ್ಯಾಣ್ ಮುಂಬರುವ ತೆಲಂಗಾಣ ವಿಧಾನಸಭಾ ಚುನಾವಣೆಯಲ್ಲಿ ಜನಸೇನಾ ಪಕ್ಷ ಸ್ಪರ್ಧಿಸಲಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಈ ಘೋಷಣೆಯ ಬೆನ್ನಲ್ಲೇ ತೆಲಂಗಾಣ ರಾಜಕೀಯದಲ್ಲಿ ಹೊಸ ಲೆಕ್ಕಾಚಾರಗಳು ಆರಂಭವಾಗಿವೆ. ಪವನ್ ಕಲ್ಯಾಣ್ ಅವರ ಈ ನಿರ್ಧಾರದ ಹಿಂದೆ ಹಲವು ರಾಜಕೀಯ ಲೆಕ್ಕಾಚಾರಗಳಿವೆ ಅಂತ ಹೇಳಲಾಗ್ತಾ ಇದೆ. ಆಂಧ್ರ ಪ್ರದೇಶದಲ್ಲಿ ಟಿಡಿಪಿ ನೇತೃತ್ವದ ಮೈತ್ರಿಯಲ್ಲಿ ಜನಸೇನಾ ಪ್ರಮುಖ ಪಾಲುದಾರನಾಗಿದ್ದರೂ ಭವಿಷ್ಯದಲ್ಲಿ ಮುಖ್ಯಮಂತ್ರಿ ಹುದ್ದೆಯ ಅವಕಾಶ ಸೀಮಿತವಾಗಿರಬಹುದು ಎಂಬ ವಿಶ್ಲೇಷಣೆ ಕೇಳಿ ಬರ್ತಾ ಇದೆ. ಹೀಗಾಗಿ ಅಲ್ಲೂ ಕೂಡ ಸ್ಪರ್ಧೆ ಮಾಡ್ಲಿಕ್ಕೆ
ಹೊರಟಿದ್ದಾರೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಆಪರೇಷನ್ ಸಿಂಧೂರ ವೇಳೆ ಪಾಕಿಸ್ತಾನದ ಕ್ಷಿಪಣಿ ಡ್ರೋನ್ಗಳನ್ನ ಹೊಡೆದುರುಳಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ್ದ ರಷ್ಯಾ ನಿರ್ಮಿತ ಅತ್ಯಂತ ಶಕ್ತಿಶಾಲಿ S-400 ವಾಯು ರಕ್ಷಣಾ ಕ್ಷಿಪಣಿ ವ್ಯವಸ್ಥೆಯ 4ನೇ ಘಟಕ ಜೂನ್ 3ರಂದು ಯಶಸ್ವಿಯಾಗಿ ಭಾರತಕ್ಕೆ ತಲುಪಿದೆ. ಇದರೊಂದಿಗೆ ಭಾರತದ ವಾಯು ರಕ್ಷಣಾ ಪಡೆ ಈಗ ಒಟ್ಟು 4 S-400 ಅತ್ಯಾಧುನಿಕ ಕ್ಷಿಪಣಿ ವ್ಯವಸ್ಥೆಗಳನ್ನ ಹೊಂದಿದಂತಾಗಿದೆ. ಕಳೆದ ತಿಂಗಳಷ್ಟೇ ಭಾರತೀಯ ವಾಯುಪಡೆಯ ಉನ್ನತ ಅಧಿಕಾರಿಗಳ ತಂಡ ರಷ್ಯಾಕ್ಕೆ ಭೇಟಿ ನೀಡಿ ಈ ವ್ಯವಸ್ಥೆಯ ತಾಂತ್ರಿಕ ತಪಾಸಣೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿತ್ತು. ಇನ್ನು ರಕ್ಷಣಾ ಇಲಾಖೆಯ ಮೂಲಗಳ ಪ್ರಕಾರ ಈ 4ನೇ ಘಟಕದ ಉಳಿದ ಉಪಕರಣಗಳು ಮುಂದಿನ ಕೆಲವು ದಿನಗಳಲ್ಲಿ ವಿವಿಧ ಬಂದರುಗಳ ಮೂಲಕ ಭಾರತವನ್ನ ತಲುಪಲಿವೆ. ಜೂನ್ ತಿಂಗಳ ಅಂತ್ಯದ ವೇಳೆಗೆ ಇದನ್ನ ಸಂಪೂರ್ಣವಾಗಿ ಕಾರ್ಯರೂಪಕ್ಕೆ ತರಲು ಸೇನೆ ಸಜ್ಜಾಗಿದೆ. ಈ ನೂತನ S-400 ಕ್ಷಿಪಣಿ ವ್ಯವಸ್ಥೆಯನ್ನ ಭಾರತದ ಪಶ್ಚಿಮ ಗಡಿಯಲ್ಲಿ ಅಂದ್ರೆ ಪಾಕಿಸ್ತಾನದ ಗಡಿಗೆ ತೀರಾ ಹತ್ತಿರದಲ್ಲಿ ನಿಯೋಜಿಸುವ ಸಾಧ್ಯತೆ ಇದೆ. ಇದು ಶತ್ರು ರಾಷ್ಟ್ರಗಳ ಕಡೆಯಿಂದ ನುಗ್ಗಿ ಬರುವ ಯಾವುದೇ ರೀತಿಯ ಡ್ರೋನ್, ಯುದ್ಧ ವಿಮಾನ ಹಾಗೂ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನ ಗಡಿಯ ಆಚೆಗೆ ಪತ್ತೆ ಹಚ್ಚಿ ಕ್ಷಣ ಮಾತ್ರದಲ್ಲಿ ಹೊಡೆದುರುಳಿಸುವ ಸಾಮರ್ಥ್ಯವನ್ನ ಹೊಂದಿದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ವಿದೇಶಾಂಗ ನೀತಿಯ ಪರಿಣಾಮವಾಗಿ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಉಂಟಾದ ರಾಜತಾಂತ್ರಿಕ ಖಾಲಿ ಜಾಗವನ್ನ ಭಾರತ ಯಶಸ್ವಿಯಾಗಿ ಬಳಸಿಕೊಂಡಿದೆ ಎಂಬ ವಿಶ್ಲೇಷಣೆಗಳು ಕೇಳಿ ಬರ್ತಾ ಇದೆ. ದಕ್ಷಿಣ ಚೀನಾ ಸಮುದ್ರದಲ್ಲಿ ಚೀನಾದ ಪ್ರಾಬಲ್ಯ ಹೆಚ್ಚುತ್ತಿರುವುದರಿಂದ ಆತಂಕಗೊಂಡಿರುವ ಹಲವು ಆಗ್ನೇಯ ಏಷ್ಯಾ ರಾಷ್ಟ್ರಗಳು ಇದೀಗ ಭಾರತದತ್ತ ಹೆಚ್ಚು ಒಲವು ತೋರುತ್ತಿದೆ. ಫಿಲಿಪೈನ್ಸ್, ವಿಯೆಟ್ನಾಂ, ಇಂಡೋನೇಷ್ಯಾ ಸೇರಿದಂತೆ ಹಲವು ರಾಷ್ಟ್ರಗಳೊಂದಿಗೆ ಭಾರತ ರಕ್ಷಣಾ ಸಹಕಾರವನ್ನ ಬಲಪಡಿಸಿದ್ದು ಶಸ್ತ್ರಾಸ್ತ್ರ ಪೂರೈಕೆ ಮತ್ತು ಭದ್ರತಾ ಪಾಲುದಾರಿಕೆಯಲ್ಲಿ ಮಹತ್ವದ ಹೆಜ್ಜೆ ಇಟ್ಟಿದೆ. ಈ ಪೈಕಿ ಭಾರತದ ಹೆಮ್ಮೆಯ ಬ್ರಹ್ಮೋಸ್ ಸೂಪರ್ ಸೋನಿಕ್ ಕ್ಷಿಪಣಿ ಪ್ರಮುಖ ಆಕರ್ಷಣೆಯಾಗಿದೆ. ಫಿಲಿಪೈನ್ಸ್ಗೆ ಈಗಾಗಲೇ ಬ್ರಹ್ಮೋಸ್ ಪೂರೈಕೆಯಾಗಿದ್ದು ವಿಯೆಟ್ನಾಂ ಸೇರಿದಂತೆ ಇನ್ನೂ ಹಲವು ರಾಷ್ಟ್ರಗಳು ಈ ಕ್ಷಿಪಣಿ ಖರೀದಿಸಲು ಆಸಕ್ತಿ ತೋರಿವೆ. ಭಾರತದ ವಿಶೇಷತೆ ಅಂದ್ರೆ ಕೇವಲ ಶಸ್ತ್ರಾಸ್ತ್ರ ಮಾರಾಟ ಅಲ್ಲ, ಸೈನಿಕ ತರಬೇತಿ, ತಾಂತ್ರಿಕ ನೆರವು ಹಾಗೂ ದೀರ್ಘಕಾಲಿಕ ಸಹಕಾರದ ಮೂಲಕ ವಿಶ್ವಾಸಾರ್ಹ ಭದ್ರತಾ ಪಾಲುದಾರನಾಗಿ ಭಾರತ ಹೊರಹೊಮ್ಮುತ್ತಿದೆ. ಇದರ ಪರಿಣಾಮವಾಗಿ ಚೀನಾದ ಪ್ರಭಾವಕ್ಕೆ ತಡೆ ನೀಡುವ ಜೊತೆಗೆ ಭಾರತದ ರಕ್ಷಣಾ ರಫ್ತು ಮತ್ತು ರಾಜತಾಂತ್ರಿಕ ಬಲವೂ ಹೆಚ್ಚುತ್ತಿದೆ. ನೋಡಿದ್ರಲ್ಲ, ಇದಿಷ್ಟು ಆಗಿತ್ತು ಇಂದಿನ ದೇಶದ ಪ್ರಮುಖ ಸುದ್ದಿಗಳು. ನಾಳೆ ಮತ್ತೆ ಇದೇ ರೀತಿಯಾಗಿ ರಾಷ್ಟ್ರೀಯ ಸುದ್ದಿಗಳಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.